ಸೊ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಲಿಖಿತಾ. ಸೊ ಆಲ್ರೆಡಿ 10th ರಿಸಲ್ಟ್ ಬಂದಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ತುಂಬಾ ಜನರ ಕನ್ಫ್ಯೂಷನ್ ಆಗಿರುತ್ತೆ. ಯಾಕೆಂದ್ರೆ ಮುಂಚೆ ಅಂದ್ರೆ 10th ಗಿಂತ ಮುಂಚೆ ಎಲ್ಲ ಫಸ್ಟ್ ಆದ್ಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಇತ್ತು, ಥರ್ಡ್ ಸ್ಟ್ಯಾಂಡರ್ಡ್ ಇತ್ತು, ಫೋರ್ತ್ ಸ್ಟ್ಯಾಂಡರ್ಡ್ ಇತ್ತು, ಹೀಗೆ ಕಂಟಿನ್ಯೂಸ್ ಆಗಿ 10th ಸ್ಟ್ಯಾಂಡರ್ಡ್ ವರ್ಗೂ ಇತ್ತು. ಬೇರೆ ಆಪ್ಷನ್ಸ್ ಇರ್ಲಿಲ್ಲ. ಬಟ್ ಆಫ್ಟರ್ 10th ಆದ್ಮೇಲೆ ಹಲವಾರು ಆಪ್ಷನ್ಸ್ ಬರುತ್ತೆ. ಸೊ ಸೈನ್ಸ್ ಬರುತ್ತೆ, ಆರ್ಟ್ಸ್ ಬರುತ್ತೆ, ಕಾಮರ್ಸ್ ಬರುತ್ತೆ, ITI ಬರುತ್ತೆ, ಇಂಜಿನಿಯರಿಂಗ್ ಡಿಪ್ಲೊಮಾ ಬರುತ್ತೆ, ನೆಕ್ಸ್ಟ್ ನರ್ಸಿಂಗ್ ಬರುತ್ತೆ. ಸೊ ತುಂಬಾ ಆಪ್ಷನ್ಸ್ ಇರೋದ್ರಿಂದ ಕನ್ಫ್ಯೂಷನ್ ಆಗಿರ್ತೀರಾ. ಸೊ ಯಾವ್ದು ಕೊಡಿಸ್ಬೇಕು ಮಕ್ಕಳಿಗೆ, ಇದು ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ, ಯಕ್ಷ ಪ್ರಶ್ನೆ ಆಗಿರುತ್ತೆ. ಸೊ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಒಂದು ಜನರಿಕ್ ಐಡಿಯಾ ಕೊಡ್ತೀನಿ, ಯಾವ್ದು ತಗೊಂಡ್ರೆ ಏನು, ಯಾವ ರೀತಿ ಅಂತ. ಸೊ ಅದಕ್ಕೂ ಮುಂಚೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಓಕೆ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಎಲ್ರಿಗೂ ಕೂಡ. ಸೊ ನಿಮ್ಮ ಮಕ್ಕಳು ಎಷ್ಟೇ ಮಾರ್ಕ್ಸ್ ತೆಗ್ದಿರ್ಬೋದು, 60% ತೆಗ್ದಿರ್ಬೋದು, 70, 80, 90, 100 ಔಟ್ ಆಫ್ 100 ತೆಗ್ದಿರ್ಬೋದು, ಎಷ್ಟೇ ಮಾರ್ಕ್ಸ್ ತೆಗ್ದಿರ್ಲಿ ಅದು ಗುಡ್ ಮಾರ್ಕ್ಸ್. ಓಕೆ, ಯಾವ್ದು ಮಾರ್ಕ್ಸ್ ಕಡಿಮೆ ಮಾರ್ಕ್ಸ್ ಅಂತ ಇಲ್ಲ, ಯಾವ್ದು ಮಾರ್ಕ್ಸ್ ಜಾಸ್ತಿ ಮಾರ್ಕ್ಸ್ ಅಂತ ಇಲ್ಲ. ಯಾಕೆಂದ್ರೆ 10th ನಿಮ್ಮ ಮಕ್ಕಳ ಭವಿಷ್ಯನ ಡಿಸೈಡ್ ಮಾಡಲ್ಲ. ತುಂಬಾ ಜನ ಅನ್ಕೊಂಡಿದ್ದಾರೆ 10th ಅಲ್ಲಿ ಏನ್ ತೆಗಿತಾರೆ ಅದೇ ಫೈನಲ್, ಅದೇ ಅವ್ರು ಏನ್ ತೆಗಿತಾರೆ ಅದೇ ಇಂಪಾರ್ಟೆಂಟ್, ಅವರ ಲೈಫ್ ಡಿಸೈಡ್ ಆಗುತ್ತೋ ಅದರಿಂದಾನೆ ಅಂತ. ಬಟ್ ಅದು ತಪ್ಪು. ಓಕೆ, 10th ಅಫ್ಕೋರ್ಸ್ ಇಂಪಾರ್ಟೆಂಟ್ 10th, ಬಟ್ ಅದೇ ಮಕ್ಕಳ ಭವಿಷ್ಯನ ಡಿಸೈಡ್ ಮಾಡಲ್ಲ. PUC ಇಸ್ ಆಲ್ಸೋ ಇಂಪಾರ್ಟೆಂಟ್. ಅವರು ಡಿಗ್ರಿಲಿ ಏನ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಓಕೆ, ಡಿಗ್ರಿಲೂ ಕೂಡ ಸುಮಾರು ಜನ ಇಂಜಿನಿಯರಿಂಗ್ ಎಲ್ಲ ಮುಗಿಸಿ ಈಗ ಮನೇಲೂ ಕೂಡ ಇರ್ತಾರೆ. ಓಕೆ, ಸೊ ಔಟ್ ಆಫ್ ರ್ಯಾಂಕ್ ಸ್ಟೂಡೆಂಟ್ಸ್ ಕೂಡ ಒಂದು ಜಾಬ್ ತಗೊಳಕ್ಕಾಗಲ್ಲ. ಈ ರೀತಿ ಎಲ್ಲ ಸಿಚುವೇಶನ್ಸ್ ಇರುತ್ತೆ. ನಾವು ಯಾವ ರೀತಿ ಓದ್ತೀವಿ ಅನ್ನೋದಕ್ಕಿಂತ ನಾವು ಯಾವ ರೀತಿ ಓದಿ ನಾವು ಯಾವ ರೀತಿ ಕೆಲಸ ತಗೊಂಡು ಆ ಕೆಲಸನ ಯಾವ ರೀತಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ನೀವು ಎಷ್ಟೇ ಮಾರ್ಕ್ಸ್ ತೆಗ್ದಿರ್ಲಿ, ಸೊ ಅದೆಲ್ಲ ಗುಡ್ ಮಾರ್ಕ್ಸ್, ಎಲ್ಲ ಒಳ್ಳೆ ಮಾರ್ಕ್ಸೇ. ಸೊ ಇವಾಗ 10th ಆದ್ಮೇಲೆ ನೆಕ್ಸ್ಟ್ ಏನೇನ್ ತಗೊಳ್ಬಹುದು, ಇದು ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಸೊ 10th ಆದ್ಮೇಲೆ PUC ಮಾಡಿ ಸೈನ್ಸ್ ತಗೋಬಹುದು, ಆರ್ಟ್ಸ್ ತಗೋಬಹುದು, ಕಾಮರ್ಸ್ ತಗೊಳ್ಬಹುದು, ITI ಮಾಡ್ಬೋದು, ನರ್ಸಿಂಗ್ ಮಾಡ್ಬೋದು, ಡಿಪ್ಲೊಮಾ ಮಾಡ್ಬೋದು. ಈ ರೀತಿ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಸೊ ನಿಮ್ಗೆ ಕನ್ಫ್ಯೂಷನ್ಸ್ ಇರುತ್ತೆ, ನಮ್ಮ ಮಕ್ಕಳಿಗೆ ಯಾವ್ದು ಕೊಡ್ಸೋದು, ಸೈನ್ಸ್ ಕೊಡ್ಸೋದ, ಆರ್ಟ್ಸ್ ಕೊಡ್ಸೋದ, ಕಾಮರ್ಸ್ ಕೊಡ್ಸೋದ, ಯಾವ್ದು ಕೊಡ್ಸೋದು ಅಂತ ಒಂದು ಕ್ವಶನ್ ಇರುತ್ತೆ. ಸೊ ಫಸ್ಟ್ ನಾನು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರ್ತೀನಿ. ನಿಮ್ಮ ಮಕ್ಕಳನ್ನ ನೀವು ಡಾಕ್ಟರ್ ಮಾಡ್ಬೇಕು ಅಂತ ಏನಾದ್ರು ಇದ್ರೆ, ಸೊ ಫಸ್ಟ್ ನೋಡಿ ಪ್ರಿಫರೆನ್ಸ್ ಯಾವತ್ತೂ ಕೂಡ ಮಕ್ಕಳಿಗೆ ಕೇಳಿ. ಸೊ ಮಕ್ಕಳಿಗೆ ಡಾಕ್ಟರ್ ಆಗ್ಬೇಕು ಅಂತ ಇಷ್ಟ ಇದೆ, ಇಂಜಿನಿಯರ್ ಆಗ್ಬೇಕು ಅಂತ ಇಷ್ಟ ಇದೆಯಾ, ಆರ್ಟ್ಸ್ ತಗೊಂಡು ಏನಾದ್ರು ಆ ಫೀಲ್ಡ್ ಹೋಗ್ಬೇಕು ಅಂತ ಇಷ್ಟ ಇದೆಯಾ, ಫಸ್ಟ್ ಮಕ್ಕಳಿಗೆ ಕೇಳಿ ಅವರಿಗೆ ಯಾವ್ದು ಇಷ್ಟ ಅಂತ. ಸೊ ಅವ್ರು ಯಾವ್ದು ಇಷ್ಟ ಅಂದರೆ ಅದನ್ನ ಕೊಡ್ಸಿ. ಯಾಕೆಂದ್ರೆ ಅಟ್ ಲಾಸ್ಟ್ ಜಾಬ್ ಮಾಡ್ಬೇಕಾಗಿರೋದು, ಅರ್ನಿಂಗ್ ಮಾಡ್ಬೇಕಾಗಿರೋದು ಎಲ್ಲ ಮಕ್ಕಳು ಮಾಡ್ಬೇಕಾಗಿರೋದು. ಸೊ ಇವಾಗ ಅವ್ರಿಗೆ ಅಷ್ಟು ಬುದ್ಧಿವಂತಿಕೆ ಇಲ್ಲ ಅಂದ್ರೂ ಕೂಡ ಸೊ ಅವರ ಒಪಿನಿಯನ್ ಫಸ್ಟ್ ಒಂದ್ಸತಿ ಕೇಳಿ. ಸೊ ಇವಾಗ ಸಪೋಸ್ ಇವಾಗ ಡಾಕ್ಟರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ, ಅವರಿಗೆ ಯಾವ ಆಪ್ಷನ್ಸ್ ಅಂದ್ರೆ ನೀವು PUCಲಿ PCMBನೇ ತಗೊಳ್ಬೇಕು. PCMB ತಗೊಂಡು ನೆಕ್ಸ್ಟ್ ನೀವು PU ಟೈಮಲ್ಲಿ ಸೆಕೆಂಡ್ PUCಲಿ ನೀಟ್ ಎಕ್ಸಾಮ್ ಕ್ಲಿಯರ್ ಮಾಡಬೇಕು. ಸೊ ನೀಟ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ನೆಕ್ಸ್ಟ್ ನೀವು ಡಾಕ್ಟರ್ ಆಗ್ಬೋದು. ಮುಂಚೆ ಎಲ್ಲ ಹೇಗಿತ್ತು ಅಂದ್ರೆ PUC ಆದ್ಮೇಲೆ CET ಬರ್ದು CET ಕ್ಲಿಯರ್ ಆದ್ರೆ ನೆಕ್ಸ್ಟ್ ಅವರಿಗೆ ಮೆಡಿಕಲ್ ಸೀಟ್ ಸಿಗ್ತಾ ಇತ್ತು. ಬಟ್ ಇವಾಗ ಆ ರೀತಿ ಎಲ್ಲ ಅಂದ್ರೆ ಒಂದು 4-5 years ಇಂದ PUC ಆದ್ಮೇಲೆ ನೆಕ್ಸ್ಟ್ ನೀಟ್ ಎಕ್ಸಾಮ್ ಬರ್ದು ಅಲ್ಲಿ ಪಾಸ್ ಆದ್ರೆ ಅವರಿಗೆ ಮೆಡಿಕಲ್ ಸೀಟ್ ಸಿಗುತ್ತೆ. ಮೆಡಿಕಲ್ ಸೀಟ್ ಸಿಕ್ಕಿದ್ರು ಕೂಡ ಅದು ಕರ್ನಾಟಕದಲ್ಲೇ ಸಿಗ್ಬೇಕು ಅಂದ್ರೆ ಅದು ಕಷ್ಟ. ಸೊ ಎಲ್ಲಿ ಬೇಕಾದ್ರೂ ಸಿಗ್ಬೋದು, ಕರ್ನಾಟಕ, ಆಲ್ ಓವರ್ ಇಂಡಿಯಾದಲ್ಲಿ ನೀಟ್ ಎಕ್ಸಾಮ್ ಕ್ಲಿಯರ್ ಆದ್ರೆ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಅದು ಆಪ್ಷನಲ್. ಓಕೆ, ಆಪ್ಷನಲ್ ಎಂಟ್ರಿ ಇರುತ್ತೆ. ಸೊ ನಿಮ್ ಚಾಯ್ಸ್ ಆಪ್ಷನ್ ಇರುತ್ತೆ. ನಿಮಗೆ ಬೇಕಂದ್ರೆ ಕರ್ನಾಟಕದಲ್ಲೂ ಕೂಡ ಸಿಗುತ್ತೆ, ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಅಷ್ಟೇ. ಓಕೆ, ಈ ರೀತಿ ನೀವೇನಾದ್ರೂ ಮಕ್ಕಳೇನಾದ್ರೂ ಡಾಕ್ಟರೇ ಮಾಡ್ಬೇಕು ಅಂತ ಇದ್ರೆ PUCಲಿ PCMBನೇ ಕೊಡಿಸ್ಬೇಕು. ನೆಕ್ಸ್ಟ್ ಇಂಜಿನಿಯರಿಂಗ್. ಸೊ ನಿಮ್ ಮಗು ಏನಾದ್ರೂ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಏನಾದ್ರೂ ಇಷ್ಟಪಡ್ತಾ ಇದ್ರೆ ಅವರಿಗೆ ಯಾವ ಆಪ್ಷನ್ಸ್ ಇದೆ ಅಂದ್ರೆ PUCಲಿ PCMBನೂ ಕೊಡಿಸ್ಬೋದು, PCMCನೂ ಕೊಡಿಸ್ಬೋದು, PCMEನೂ ಕೊಡಿಸ್ಬೋದು. ಇದ್ರಲ್ಲಿ ಯಾವ್ದನ್ನ ಕೊಡ್ಸಿದ್ರು ಕೂಡ ಅವ್ರನ್ನ ಇಂಜಿನಿಯರಿಂಗ್ ಮಾಡ್ಬೋದು. ಯಾಕೆಂದ್ರೆ PCMB ಆಗಿರ್ಬೋದು, PCMC ಆಗಿರ್ಬೋದು, ಇದೆಲ್ಲದನ್ನು ಕೂಡ ನೀವು ಪಾಸ್ ಮಾಡಿದ್ಮೇಲೆ ಇಂಜಿನಿಯರಿಂಗ್ಗೆ CET ಎಕ್ಸಾಮ್ ಬರ್ದು CET ಥ್ರೂ ನೀವು ಸೀಟ್ ತಗೊಂಡು ಹೋಗ್ಬೋದು. ಓಕೆ,
ಸೊ ಅದು ವೆರಿ ಇಂಪಾರ್ಟೆಂಟ್. CET-ಲಿ ನೀವು ಮಾರ್ಕ್ಸ್ ಏನ್ ತೆಗಿತೀರಾ ಅದು ಇಂಪಾರ್ಟೆಂಟ್. ನಿಮ್ಮ ಫ್ಯೂಚರ್ ಲೈಫ್ ಡಿಸೈಡ್ ಆಗುತ್ತೆ. ಒಳ್ಳೆ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಒಳ್ಳೆ ರೆಪ್ಯೂಟೆಡ್ ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ನಿಮಗೆ ಸೀಟ್ ಸಿಗಬೇಕು ಅಂದ್ರೆ CET-ಲಿ ಒಳ್ಳೆ ರ್ಯಾಂಕ್ ಬರಬೇಕು. CET-ಲಿ ಒಳ್ಳೆ ರ್ಯಾಂಕ್ ಬರಬೇಕು ಅಂದ್ರೆ PUC ಬೋರ್ಡ್ ಎಕ್ಸಾಮ್ ಅಲ್ಲೂ ಕೂಡ ನೀವು ಒಳ್ಳೆ ಮಾರ್ಕ್ಸ್ ನ ತೆಗಿಬೇಕು. 10th ಮುಗ್ದಿದೆ, ಇವಾಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಅದನ್ನ ನಾವೇನು ಚೇಂಜ್ ಮಾಡಕ್ ಆಗಲ್ಲ. ನೀವು ಓದಿದ್ರಾ ಬಿಟ್ರಾ ಎಷ್ಟು ಮಾರ್ಕ್ಸ್ ತೆಗ್ದಿರಾ ದಟ್ ಈಸ್ ಫೈನ್. ಯಾವ್ದೇ ಮಾರ್ಕ್ಸ್ ಆಗಿರ್ಬೋದು ದಟ್ ಈಸ್ ಗುಡ್. ನೆಕ್ಸ್ಟ್ ಡಿಸೈಡ್ ಆಗೋದು ನಿಮ್ಮ ಫ್ಯೂಚರ್ ಡಿಸೈಡ್ ಆಗೋದು. ನೀವು ಡಾಕ್ಟರ್ ಆಗ್ಬೇಕು, ನೀವು ಡಾಕ್ಟರ್ ಆಗ್ತೀರಾ, ನೀವು ಇಂಜಿನಿಯರಿಂಗ್ ಆಗ್ತೀರಾ, ಅಥವಾ ನೀವು ನರ್ಸ್ ಆಗ್ತೀರಾ, ಡೆಂಟಿಸ್ಟ್ ಆಗ್ತೀರಾ, ಅಗ್ರಿಕಲ್ಚರಿಸ್ಟ್ ಆಗ್ತೀರಾ, ಅಥವಾ ಫಾರೆಸ್ಟ್ರಿ ತಗೊಂಡು ನೀವೇನಾದ್ರೂ ಆ ಫೀಲ್ಡ್ ಹೋಗ್ತೀರಾ, ಅದೆಲ್ಲ ಡಿಸೈಡ್ ಆಗೋದು ಈ PUC-ಲೇ. ಸೊ ಅದರಿಂದ ನೀವು PUC-ಲಿ ಮಾರ್ಕ್ಸ್ ತೆಗೆಯೋದು ವೆರಿ ಇಂಪಾರ್ಟೆಂಟ್. CET-ಲಿ ನೀವು ಎಷ್ಟು ಮಾರ್ಕ್ಸ್ ತೆಗಿತೀರಾ ಅದು ಕೂಡ ವೆರಿ ಇಂಪಾರ್ಟೆಂಟ್. ಮತ್ತೆ ನೀವೇನಾದ್ರೂ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ನೋಡಿ, JEE ಅಂಡ್ JEE ಅಡ್ವಾನ್ಸ್ ಅಂತ 2 ಎಕ್ಸಾಮ್ ಬರುತ್ತೆ. ಸೊ CET ನೀಟ್ ಎಲ್ಲ ಬರೀತಾರಲ್ಲ ಅದೇ ರೀತಿ. ಸೊ ಅಂತ ಕಾಲೇಜ್ ಅಂತ ಎಕ್ಸಾಮ್ಸ್ ನೀವೇನಾದ್ರೂ ಕ್ಲಿಯರ್ ಮಾಡಿದ್ರೆ, JEE ಎಕ್ಸಾಮ್ ಬರೆದು JEE ಅಡ್ವಾನ್ಸ್ ಎಕ್ಸಾಮ್ ಏನಾದ್ರು ಕ್ಲಿಯರ್ ಆದ್ರೆ ನಿಮಗೆ IIT ಕಾಲೇಜಸ್ ಅಲ್ಲಿ ಸೀಟ್ ಸಿಗುತ್ತೆ. IIT ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಕಾಲೇಜಸ್ ಅಲ್ಲಿ ಏನಾದ್ರೂ ನಿಮ್ಗೆ ಏನಾದ್ರೂ ಸೀಟ್ ಸಿಕ್ಕಿದ್ರೆ ನಿಮ್ಮ ಲೈಫ್ ಸೆಟಲ್ ಅಂದ್ಕೊಳ್ಳಿ. ಬರೀ ಸೀಟ್ ಸಿಕ್ಕಿದ್ರೆ ಅಂತಲ್ಲ, ಸೀಟ್ ಸಿಕ್ಕಿದ್ಮೇಲೆ ನೀವು ಅಲ್ಲಿ ಚೆನ್ನಾಗಿ ಓದಿದ್ರೆ ನಿಜವಾಗ್ಲೂ ಲೈಫ್ ಸೆಟಲ್. ಇವಾಗ ಫಾರ್ ಎಕ್ಸಾಂಪಲ್ ಗೂಗಲ್ CEO ಏನಿದ್ದಾರೆ ಸುಂದರಂ ಪಿಚಾಯ್, ಅವರು ಕೂಡ IIT ಕಾಲೇಜಸ್ ಅಲ್ಲೇ ಓದಿದ್ದು. ಅಂಡ್ ಅಲ್ಲಿ ಕೂಡ ಪ್ಯಾಕೇಜಸ್ ಅಂದ್ರೆ ನಿಮ್ಗೆ ಬರುವಂತ ಸ್ಯಾಲ್ರಿ ಕೂಡ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಅಷ್ಟು ಚೆನ್ನಾಗಿ ಸ್ಯಾಲ್ರಿ ಕೂಡ ಸಿಗುತ್ತೆ. ನೀವು IIT ಕಾಲೇಜಸ್ಗೆ ಜಾಯಿನ್ ಆದ್ರೆ JEE ಅಡ್ವಾನ್ಸ್ ಎಕ್ಸಾಮ್ ಅನ್ನು ನೀವು ಕ್ಲಿಯರ್ ಮಾಡಿದ್ರೆ ನಿಮಗೆ IIT ಕಾಲೇಜಸ್, IIT ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ನಿಮಗೆ ಸೀಟ್ ಸಿಗುತ್ತೆ. ಸೊ ಇದು ಒಂದು ಎಕ್ಸಾಮ್. ಸೊ PUC-ಲಿ ನೀವೇನಾದ್ರೂ ಸೈನ್ಸ್ ತಗೊಂಡು ನೀವು ಇಂಜಿನಿಯರಿಂಗ್ ಮಾಡ್ಬೇಕು ಅಂದ್ರೆ ನೀಟ್ ಎಕ್ಸಾಮ್ ಬರೀಬೇಕು. ನೀವೇನಾದ್ರೂ PUC-ಲಿ ನೀವೇನಾದ್ರೂ ಡಾಕ್ಟರ್ ಆಗ್ಬೇಕು ಅಂದ್ರೆ PUC ತಗೊಂಡು ನೀಟ್ ಎಕ್ಸಾಮ್ ತಗೊಂಡು ನೆಕ್ಸ್ಟ್ ನೀವು ಡಾಕ್ಟರ್ ಆಗ್ಬೋದು. ನೀವೇನಾದ್ರೂ ಇಂಜಿನಿಯರಿಂಗ್ ಮಾಡ್ಬೇಕು ಅಂದ್ರೆ PUC ತಗೊಂಡು PUC ಮುಗಿದ್ಮೇಲೆ ನೆಕ್ಸ್ಟ್ ಐದರ್ CET ಬರೀಬಹುದು ಅಥವಾ JEE ಅಡ್ವಾನ್ಸ್ಡ್ ಬರೀಬಹುದು. ಆ ಎಕ್ಸಾಮ್ ತಗೊಂಡು ನೀವು ಸೀಟ್ ತಗೊಳ್ಬಹುದು. ನೆಕ್ಸ್ಟ್ ನೀವು ಆರ್ಟ್ಸ್ ತಗೋಬಹುದು, ಕಾಮರ್ಸ್ ತಗೋಬಹುದು. ಸೊ ಆರ್ಟ್ಸ್ ತಗೊಂಡ್ರೆ ನಿಮಗೆ ಗೊತ್ತು ಯಾವ ಫೀಲ್ಡ್ ಅಲ್ಲಿ ಹೋಗ್ತೀರಂತ. ಕಾಮರ್ಸ್ ತಗೊಂಡ್ರೆ ನೀವು CA ಚಾರ್ಟೆಡ್ ಅಕೌಂಟೆಂಟ್ ಮಾಡಬಹುದು, ಅದು ಕೂಡ ತುಂಬಾ ಒಳ್ಳೆ ಸ್ಕೋಪ್ ಇದೆ. ನೆಕ್ಸ್ಟ್ ITI ಮಾಡಬಹುದು. ಸೊ ITI ಮಾಡಿದ್ರು ಕೂಡ ನೀವು ಇಂಜಿನಿಯರಿಂಗ್ ಗೆ ಹೋಗ್ಬೋದು. ನೆಕ್ಸ್ಟ್ ಡಿಪ್ಲೊಮಾ ಮಾಡ್ಕೊಂಡು ITI ಯಾರು ಪ್ರಿಫರ್ ಮಾಡ್ತಾರೆ ಅಂದ್ರೆ ಯಾರು ಸ್ಟಡಿಲಿ ಸ್ವಲ್ಪ ಲೋ ಇರ್ತಾರೆ. ಸೊ ಅವರು ITI ತಗೊಂಡು ನೆಕ್ಸ್ಟ್ ಡಿಪ್ಲೊಮಾ ಮಾಡಿ ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡ್ತಾರೆ. ಯಾಕೆಂದ್ರೆ ಡಿಪ್ಲೊಮಾ ಸ್ವಲ್ಪ ಹೈಯರ್ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಅವರಿಗೆ ಕಷ್ಟ ಆಗುತ್ತೆ ಅಂತ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ITI ಮಾಡಿ ಆಮೇಲೆ ಡಿಪ್ಲೊಮಾ ಮಾಡಿ ಆಮೇಲೆ ಇಂಜಿನಿಯರಿಂಗ್ ಹೋಗ್ತಾರೆ. ಸೊ ನಿಮ್ಮ ಮಗು ಏನಾದ್ರೂ ಅಷ್ಟೊಂದು ಎಜುಕೇಶನಲ್ಲಿ ಸ್ಟ್ರಾಂಗ್ ಹೋಲ್ಡ್ ಇಲ್ಲ, ಅವನಿಗೆ ಇಂಜಿನಿಯರಿಂಗ್ ಮಾಡೋದಕ್ಕೆ ಇಷ್ಟ ಇದೆ ಅಂತಂದ್ರೆ ನೀವು ಅವ್ರಿಗೆ ITI ಮಾಡಿಸಿ ಡಿಪ್ಲೊಮಾ ಮಾಡಿಸಿ ಆಮೇಲೆ ಇಂಜಿನಿಯರಿಂಗ್ ಮಾಡ್ಬೋದು. ನೆಕ್ಸ್ಟ್ ನರ್ಸಿಂಗ್. ಸೊ ನರ್ಸಿಂಗು ಕೂಡ ಒಂದು ತಗೊಳ್ಬಹುದು. ನೆಕ್ಸ್ಟ್ ಅಗ್ರಿಕಲ್ಚರ್ ಮಾಡೋದಾದ್ರೆ ಹೇಗೆ, ಇದು ಒಂದು ಪ್ರಶ್ನೆ ಇರುತ್ತೆ. ಅಗ್ರಿಕಲ್ಚರ್ ಮಾಡೋದಕ್ಕಷ್ಟೇ ನೀವು PUC-ಲಿ PCMB ಕಾಂಬಿನೇಷನ್ ತಗೊಳ್ಬೇಕು. PCMB ಕಾಂಬಿನೇಷನ್ ತಗೊಂಡು ನೀವು ಅಗ್ರಿಕಲ್ಚರ್ ಮಾಡಬಹುದು. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರುತ್ತೆ. ಸೊ ಪ್ರಾಕ್ಟಿಕಲ್ ಎಕ್ಸಾಮ್ ತುಂಬಾ ಜನ ಪ್ರಾಕ್ಟಿಕಲ್ ಎಕ್ಸಾಮ್ನೇ ಕಟ್ಟಲ್ಲ, ಅದು ಒಂದು ಮೇಜರ್ ತಪ್ಪು ಮಾಡೋದು ಎಲ್ರು. ಸೊ ಪ್ರಾಕ್ಟಿಕಲ್ ಎಕ್ಸಾಮ್ ಕಟ್ಟಿದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಗೆ ಸಪರೇಟ್ ರಿಸಲ್ಟ್ ಬರುತ್ತೆ. ಸೊ ಪ್ರಾಕ್ಟಿಕಲ್ ಇವಾಗ ನಿಮ್ದು ಸ್ಕೋರ್ ಏನಾದ್ರೂ ಕಡಿಮೆ ಇದ್ರೆ, ಇವಾಗ PUC ಇವಾಗ್ಲೇ ನಾನು ಹೇಳ್ಬಾರ್ದು, ಬಟ್ PUC ಏನಾದ್ರೂ ನಿಮ್ಮ ಸ್ಕೋರ್ ಕಡಿಮೆ ಇದ್ರೆ CET ಮುಖಾಂತರನು ಕೂಡ ನೀವು ಅಗ್ರಿಕಲ್ಚರ್ಗೆ ಜಂಪ್ ಆಗ್ಬೋದು. ಬಟ್ CET-ಲೂ ಕೂಡ ನಿಮ್ದು ಮಾರ್ಕ್ಸ್ ಕಡಿಮೆ ಇದೆ, ಬಟ್ ನಿಮ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ನೀವೇನಾದ್ರೂ ಚೆನ್ನಾಗಿ ತೆಗೆದ್ರೆ ನೀವು ಅಗ್ರಿಕಲ್ಚರ್ಗೆ ಹೋಗ್ಬೋದು. ಅಗ್ರಿಕಲ್ಚರ್ ಆ ಫೀಲ್ಡ್ಗೆ ಹೋಗ್ಬೋದು, ಫಾರೆಸ್ಟ್ರಿಗೆ ಹೋಗ್ಬೋದು, ಫುಡ್ ಟೆಕ್ನಾಲಜಿಸ್ಟ್ ಮಾಡ್ಬೋದು, ನೆಕ್ಸ್ಟ್ ಹಾರ್ಟಿಕಲ್ಚರ್ ಮಾಡ್ಬೋದು, ಫಿಶರಿ ಮಾಡ್ಬೋದು, ಡೈರಿ ಟೆಕ್ ಮಾಡ್ಬೋದು. ಹಲವಾರು ಆಪ್ಷನ್ಸ್ ಇದೆ. ಫಸ್ಟ್ ನಿಮ್ ಇಂಟ್ರೆಸ್ಟ್ ಏನು ಅದು ಇಂಪಾರ್ಟೆಂಟ್, ನಿಮಗೆ ಏನ್ ಮಾಡ್ಬೇಕು ಅಂತ ಇಷ್ಟ ಇದೆ ಅದು ಇಂಪಾರ್ಟೆಂಟ್. ಪೇರೆಂಟ್ಸ್ ನ ಕೇಳಿ, ಪೇರೆಂಟ್ಸ್ ನಿಮ್ಮ ಮಕ್ಕಳ ಒಪಿನಿಯನ್ ಕೇಳಿ. ಸೊ ಈ ರೀತಿ ಎಲ್ಲ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಡಿಸೈಡ್ ಮಾಡಿ. ನೀವೇನಾದ್ರೂ ಈಗ ಎಜುಕೇಶನ್ ಅಲ್ಲಿ ಫುಲ್ ಸ್ಟ್ರಾಂಗ್ ಇದ್ದೀನಿ, ನನಗೆ ಬಯಾಲಜಿ ತುಂಬಾ ಇಷ್ಟ, ನಾನು ಡಾಕ್ಟರ್ ಆಗ್ತೀನಿ ಅಂದ್ರೆ ಅಫ್ಕೋರ್ಸ್ ನೀವು PCMB ತಗೊಂಡು ಸೈನ್ಸ್ ತಗೊಂಡು ಹೋಗ್ಬೋದು. ಇಲ್ಲ ನಾನು ಇಂಜಿನಿಯರಿಂಗ್ ಮಾಡ್ತೀನಿ ಅಂದ್ರೆ ಮಲ್ಟಿಪಲ್ ಆಪ್ಷನ್ಸ್ ಇದೆ. ನಿಮ್ಗೆ ಡಿಸೈಡ್ ಮಾಡಿ, ನಾನು 100% ಇಂಜಿನಿಯರಿಂಗ್ ಮಾಡ್ತೀನ, ಇಲ್ಲ ನಾನು ಅಗ್ರಿಕಲ್ಚರ್ ಫೀಲ್ಡಿಗೆ ಹೋಗಲ್ಲ. ಈ ರೀತಿ ಏನಾದ್ರೂ ಇದ್ರೆ ನೋಡಿ, ಯೋಚನೆ ಮಾಡಿ. ಆಮೇಲೆ ನೀವು ಕಾಮನ್ ಸೈನ್ಸ್, ಈಗ BCom BEd ಅವೆಲ್ಲ ಕೂಡ ನೀವು ಸೈನ್ಸ್ ತಗೊಂಡು ಮಾಡಬಹುದು.
ಓಕೆ, ಸೊ ಐ ಹೋಪ್ ಎಲ್ರಿಗೂ ವಿಡಿಯೋಸ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆಗಿ.